ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಯಶಸ್ವಿಯಾಗಬೇಕು ಅಂದ್ರೆ ಕೇವಲ ಹಣ ಇರೋದು ಸಾಕಾಗಲ್ಲ, ಕೇವಲ ಜ್ಞಾನ ಇರೋದು ಸಾಕಾಗಲ್ಲ. ಒಂದು ಮುಖ್ಯ ಕಲೆ ಬೇಕು. ಅದೇನು ಗೊತ್ತಾ? ಜನರನ್ನ ಪ್ರಭಾವಿಸುವ ಕಲೆ, ಜನರ ಮನಸ್ಸನ್ನ ಗೆಲ್ಲುವ ಕಲೆ ಮತ್ತು ಜನರನ್ನ ಸರಿಯಾದ ದಿಕ್ಕಿನಲ್ಲಿ ನಡೆಸುವ ಕಲೆ. ಇಂದು ನಾನು ನಿಮಗೆ ಹೇಳೋದು ಜನರನ್ನ ನಿಯಂತ್ರಿಸುವ 7 ದೊಡ್ಡ ಕಲೆಗಳು. ಆದರೆ ಗಮನ ಇರಲಿ, ಇದು ಜನರನ್ನ ಮೋಸ ಮಾಡೋದು ಅಲ್ಲ, ಇದು ಜನರನ್ನ ಒಳ್ಳೆಯ ದಿಕ್ಕಿಗೆ ತೆಗೆದುಕೊಂಡು ಹೋಗಲು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ: ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಆಯ್ತಾ ಲೈಕ್? ಹಾಗಾದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. 1. ಮಾತಿನ ಶಕ್ತಿ. ಸ್ನೇಹಿತರೆ, ಒಬ್ಬ ಮನುಷ್ಯನ ದೊಡ್ಡ ಶಕ್ತಿ ಅವನ ಮಾತು. ಒಂದು ಮಾತು ಒಬ್ಬನ ಜೀವನ ಬದಲಾಯಿಸಬಹುದು, ಒಂದು ಮಾತು ಒಬ್ಬನ ಹೃದಯ ಮುರಿಯಬಹುದು. ಯಾವ ಮನುಷ್ಯನ ಮಾತು ಪ್ರಭಾವಶಾಲಿಯಾಗಿರುತ್ತದೋ ಅವನನ್ನ ಜನರು ಕೇಳುತ್ತಾರೆ, ಅವನು ನಾಯಕನಾಗುತ್ತಾನೆ. ಆದ್ದರಿಂದ ಯಾವಾಗಲೂ ನಿಧಾನವಾಗಿ ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ, ಆತ್ಮವಿಶ್ವಾಸದಿಂದ ಮಾತನಾಡಿ. ಜನರು ನಿಮ್ಮ ಮಾತು ಕೇಳಲು ಪ್ರಾರಂಭ ಮಾಡುತ್ತಾರೆ. 2. ಆತ್ಮವಿಶ್ವಾಸ. ಜನರನ್ನ ಪ್ರಭಾವಿಸುವ ದೊಡ್ಡ ಗುಟ್ಟು ಏನು ಗೊತ್ತಾ? ನಿಮ್ಮ ಆತ್ಮವಿಶ್ವಾಸ. ಒಬ್ಬ ಮನುಷ್ಯ ಆತ್ಮವಿಶ್ವಾಸದಿಂದ ಮಾತನಾಡಿದರೆ ಅವನ ಮಾತು ಸರಿಯಾದ್ದೂ ತಪ್ಪೋ ಅನ್ನೋದಕ್ಕಿಂತ ಜನರು ಅವನ ಮೇಲೆ ನಂಬಿಕೆ ಇಡುತ್ತಾರೆ. ನೀವು ನಡುಗುತ್ತಾ ಮಾತನಾಡಿದರೆ ಜನರು ನಿಮ್ಮನ್ನ ಲೈಟ್ ತೆಗೆದುಕೊಳ್ಳುತ್ತಾರೆ. ಆದರೆ ನೀವು ದೃಢವಾಗಿ ಮಾತನಾಡಿದರೆ ಜನರು ಯೋಚಿಸುತ್ತಾರೆ, ಈ ವ್ಯಕ್ತಿ ಏನೋ ಗೊತ್ತಿರುವವನಂತೆ ಕಾಣುತ್ತಾನೆ. 3. ಕೇಳುವ ಕಲೆ. ಬಹಳ ಜನ ಯೋಚಿಸುವುದೇನು ಗೊತ್ತಾ? ಜನರನ್ನ ನಿಯಂತ್ರಿಸಲು ಬಹಳ ಮಾತನಾಡಬೇಕು ಅಂತ. ಆದರೆ ನಿಜ ಏನು ಗೊತ್ತಾ? ಜನರನ್ನ ನಿಯಂತ್ರಿಸಲು ಮೊದಲು ಕೇಳಬೇಕು. ಜನರು ಯಾರನ್ನ ಹೆಚ್ಚು ಇಷ್ಟಪಡುತ್ತಾರೆ ಗೊತ್ತಾ? ಅವರ ಮಾತು ಗಮನದಿಂದ ಕೇಳುವವರನ್ನು. ನೀವು ಒಬ್ಬನ ಮಾತು ಗಮನದಿಂದ ಕೇಳಿದರೆ ಅವನು ನಿಮ್ಮ ಮೇಲೆ ನಂಬಿಕೆ ಇಡುತ್ತಾನೆ. ನಂತರ ನಿಮ್ಮ ಮಾತು ಅವನು ಸುಲಭವಾಗಿ ಒಪ್ಪುತ್ತಾನೆ. 4. ದೇಹ ಭಾಷೆ, ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಮಾತಿಗಿಂತ ಹೆಚ್ಚು ಮಾತನಾಡೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್. ನೇರವಾಗಿ ನಿಲ್ಲಿ, ಕಣ್ಣುಗಳಲ್ಲಿ ನೋಡಿ ಮಾತನಾಡಿ, ನಗುಮುಖ ಇರಲಿ. ಇವು ಜನರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತವೆ. ನೀವು ಆತ್ಮವಿಶ್ವಾಸದಿಂದ ನಿಂತರೆ ಜನರು ನಿಮ್ಮನ್ನ ನಾಯಕ ಅಂತ ನೋಡುತ್ತಾರೆ. 5. ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಿ. ಜನರನ್ನ ನಿಯಂತ್ರಿಸಲು ಅವರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ಜನರು ಲಾಜಿಕ್ ಮೂಲಕ ಅಲ್ಲ, ಭಾವನೆಗಳ ಮೂಲಕ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಯಾರಾದರೂ ಕೋಪದಲ್ಲಿದ್ರೆ ಅವರಿಗೆ ಉಪದೇಶ ಬೇಡ, ಅವರಿಗೆ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಬೇಕು. ನೀವು ಅವರ ಭಾವನೆ ಅರ್ಥ ಮಾಡಿಕೊಂಡರೆ ಅವರು ನಿಮ್ಮ ಮಾತು ಕೇಳುತ್ತಾರೆ. 6. ನಂಬಿಕೆ ನಿರ್ಮಾಣ. ಜನರನ್ನ ಪ್ರಭಾವಿಸುವ ದೊಡ್ಡ ಶಕ್ತಿ ನಂಬಿಕೆ. ಒಮ್ಮೆ ನಂಬಿಕೆ ಕಳೆದುಕೊಂಡ್ರೆ ಯಾರನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲೂ ಸುಳ್ಳು ಮಾತಾಡಬೇಡಿ. ಮಾತು ಕೊಟ್ಟರೆ ತಪ್ಪದೇ ಪೂರೈಸಿ, ಪ್ರಾಮಾಣಿಕರಾಗಿರಿ. ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅವರು ನಿಮ್ಮನ್ನ ಅನುಸರಿಸುತ್ತಾರೆ. 7. ಶಾಂತ ಸ್ವಭಾವ. ಕೋಪದಲ್ಲಿ ಯಾರನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಕೋಪದಿಂದ ಜನರು ದೂರ ಹೋಗುತ್ತಾರೆ. ಆದರೆ ಶಾಂತ ವ್ಯಕ್ತಿಯ ಮಾತು ಜನರು ಹೆಚ್ಚು ಕೇಳುತ್ತಾರೆ. ಒಬ್ಬ ನಿಜವಾದ ನಾಯಕ ಕೂಗುವುದಿಲ್ಲ, ಜಗಳ ಮಾಡುವುದಿಲ್ಲ, ಶಾಂತವಾಗಿ ಮಾತನಾಡುತ್ತಾನೆ. ಒಂದು ಸಣ್ಣ ಕಥೆ. ಒಂದು ಕಂಪನಿಯಲ್ಲಿ 2 ಮ್ಯಾನೇಜರ್ ಇದ್ದರು. ಒಬ್ಬನು ಯಾವಾಗಲೂ ಕೂಗುತ್ತಿದ್ದ, ಮತ್ತೊಬ್ಬನು ಶಾಂತವಾಗಿ ಮಾತನಾಡುತ್ತಿದ್ದ. ಆಶ್ಚರ್ಯ ಏನು ಗೊತ್ತಾ? ಎಲ್ಲಾ ಕಲೆಗಾರರು 2ನೇ ಮ್ಯಾನೇಜರ್ ಮಾತು ಮಾತ್ರ ಕೇಳುತ್ತಿದ್ದರು. ಯಾಕಂದ್ರೆ ಅವನು ಗೌರವದಿಂದ ಮಾತನಾಡುತ್ತಿದ್ದ. ಇದು ಜನರ ಮನಸ್ಸನ್ನ ಗೆಲ್ಲುವ ಕಲೆ. ದೊಡ್ಡ ಸತ್ಯ. ಸ್ನೇಹಿತರೆ, ಜನರನ್ನ ನಿಯಂತ್ರಿಸುವುದು ಅಂದ್ರೆ ಅವರನ್ನ ಆಳುವುದಲ್ಲ, ಅವರಿಗೆ ಗೌರವ ಕೊಟ್ಟು ಅವರನ್ನ ಸರಿಯಾದ ದಿಕ್ಕಿನಲ್ಲಿ ನಡೆಸುವುದು. ಅದೇ ನಿಜವಾದ ನಾಯಕತ್ವ. ಕೊನೆಯ ಸಂದೇಶ: ನೀವು ಜೀವನದಲ್ಲಿ ದೊಡ್ಡವರಾಗಬೇಕಾ? ಹಾಗಾದ್ರೆ ನಿಮ್ಮ ಮಾತು ಅಭಿವೃದ್ಧಿಪಡಿಸಿ, ಆತ್ಮವಿಶ್ವಾಸ ಬೆಳೆಸಿ, ಜನರನ್ನ ಅರ್ಥ ಮಾಡಿಕೊಳ್ಳಿ, ನಂಬಿಕೆ ಗಳಿಸಿ. ನಂತರ ನೀವು ನೋಡ್ತೀರಾ, ಜನರು ಸ್ವತಃ ನಿಮ್ಮನ್ನ ಅನುಸರಿಸುತ್ತಾರೆ. ಕೊನೆಯ ಮಾತು. ಸ್ನೇಹಿತರೆ, ಜೀವನದಲ್ಲಿ 2 ರೀತಿಯ ಜನರು ಇರುತ್ತಾರೆ. ಒಂದು ಇತರರ ಹಿಂದೆ ನಡೆಯುವವರು, ಮತ್ತೊಂದು ಇತರರಿಗೆ ದಾರಿ ತೋರಿಸುವವರು. ನೀವು ಯಾವುದಾಗಬೇಕು? ನೀವು ನಾಯಕನಾಗಬೇಕು ಅಂದ್ರೆ ಇಂದಿನಿಂದಲೇ ಜನರ ಮನಸ್ಸನ್ನ ಗೆಲ್ಲುವ ಕಲೆ ಕಲಿಯಿರಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.